ಯಾವತ್ತೇ ಆಗಲಿ ನಾವು ಕಮ್ಯುನಿಕೇಷನಲ್ಲಿ ಇಬ್ಬರು ಬೇಕೇ ಬೇಕು, ಮಿನಿಮಮ್ ಇಬ್ಬರು ಬೇಕೇ ಬೇಕು. ಒನ್ ಈಸ್ ಸೆಂಡರ್, ದ ಅದರ್ ಒನ್ ಈಸ್ ರಿಸೀವರ್. ಸರಿನಾ? ಈ ಸೆಂಡರ್, ಈಗ ನಾನು ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಐ ವಾಂಟ್ ಟು ಕ್ಯಾನ್ಸಲ್ ಫಿಸಿಕ್ಸ್ ಕ್ಲಾಸ್, ಲೆಟ್ಸ್ ಸೇ, ಆಯಿತಾ? ನಾವು ಅನ್ಕೊಡಿ ಲೆಟ್ಸ್ ಸೇ ಅಂತ ಅನ್ನೋ, ಸರಿನಾ? ಸೊ ಐ ವಾಂಟ್ ಟು ಕ್ಯಾನ್ಸಲ್ ಫಿಸಿಕ್ಸ್ ಕ್ಲಾಸ್. ನಾವು I have decided the message that is called signal. Message is nothing but signal. Now signal andre hudugiರಿಗೆ signal ಆಗ್ತಿವಲ್ಲ ಅದಲ್ಲ. The message itself is called as what? Signal. Now I have the message signal. ನನ್ನ ಹತ್ರ ಒಂದು ಮೆಸೇಜ್ ಸಿಗ್ನಲ್ ಇದೆ. ಈಗ ಮೆಸೇಜ್ ಸಿಗ್ನಲ್ ಎಲ್ಲಿದೆ? ನನ್ನ ಹತ್ರ ಇದೆ. ಮೆಸೇಜ್ ಸಿಗ್ನಲ್ ನನಗೆ ಕಳಿಸೋಕ್ಕಾಗುತ್ತಾ? ಇಲ್ಲ. ನಾವು ಐ ನೀಡ್ ಎ ಟ್ರಾನ್ಸ್ಮಿಟರ್, ದಟ್ ಈಸ್ ಟ್ರಾನ್ಸ್ಮಿಟಿಂಗ್ ಆ್ಯಂಟೀನಾ ಅಂತಲೂ ಕರಿತೀವಿ. ಸೊ ಐ ನೀಡ್ ಸಮ್ transmitter. I'll take the phone. Now phone is my transmitter. I thought phone is multiple function. So let's imagine I have a transmitter. After choosing the transmitter, now I should send it. Fine. Source nano. I have selected a transmitter. After selecting the transmitter, I need to send the information. Correct alva? ಈಗ ನಾನು ಮೆಸೇಜ್ ಆಲ್ರೆಡಿ ರೆಡಿ ಆಗಿದೆ, ಸೋರ್ಸ್ ರೆಡಿ ಆಗಿದೆ, ದಟ್ಸ್ ಟುಡೇ ದೇರ್ ವಿಲ್ ಬಿ ನೋ ಫಿಸಿಕ್ಸ್ ಕ್ಲಾಸ್, ಡನ್. ನಾವು ಹೌ ಡು ಐ ಸೆಂಡ್ ದಿಸ್, ಹೌ ಡು ಐ ಕಮ್ಯುನಿಕೇಟ್ ದಿಸ್? ಐ ಹ್ಯಾವ್ ಡಿಫ್ರೆಂಟ್ ಮೀನ್ಸ್. ಐ ಕ್ಯಾನ್ ಗಿವ್ ಅ ಫೋನ್ ಕಾಲ್, ಐ ಕ್ಯಾನ್ ಗಿವ್ ಅ ಟೆಕ್ಸ್ಟ್ ಮೆಸೇಜ್, ಐ ಕ್ಯಾನ್ ಸಿಂಪ್ಲಿ ಪ್ಲೇಸ್ ಇಟ್ ಇನ್ ವಾಟ್ಸಪ್ ಗ್ರೂಪ್, ಆ್ಯಂಡ್ ಆಫ್ ಕೋರ್ಸ್ ದಟ್ ಬಿಕಮ್ಸ್ ಅ ಬ್ರಾಡ್ಕಾಸ್ಟ್. ವೆನ್ ಐ ಗಿವ್ ಅ ಫೋನ್ ಕಾಲ್, ಇಂಡಿವಿಜುವಲ್ ಫೋನ್ ಕಾಲ್ಸ್, ದಟ್ ಬಿಕಮ್ಸ್ ವಾಟ್? Point to point. Now I decided. Now how do I send that information? ಕರೆಕ್ಟ್ ಅಲ್ವಾ? ಹಳೆ ಕಾಲದಲ್ಲಾದರೆ ವಯರ್ಸ್ ಇತ್ತು, ಟೆಲಿಫೋನ್ಸ್ ಕಾಪರ್ ವಯರ್ಸಿಂದ ಕನೆಕ್ಟೆಡ್ ಆಗಿತ್ತು. ನಾವು ವಿ ನೀಡ್ ಟು ಚೂಸ್ ಅ ಪ್ರಾಪರ್ ಮೀಡಿಯಮ್ ಆರ್ ಅ ಪ್ರಾಪರ್ ಚಾನಲ್, ದ ಪ್ರಾಪರ್ ಪಾತ್. ಹೌ? ಏರಲ್ಲಿ ಸೆಂಡ್ ಮಾಡಬೇಕಾ, ವಾಟರಲ್ಲಿ ಸೆಂಡ್ ಮಾಡಬೇಕಾ, ಅಥವಾ ಆಪ್ಟಿಕ್ ಫೈಬರ್ಸಲ್ಲಿ ನಾನು ಇನ್ಫಾರ್ಮೇಷನ್ನ ಸೆಂಡ್ ಮಾಡಬೇಕಾ ಅಂತ. ಎನಿವೇಸ್ ದಟ್ ನಥಿಂಗ್ ಈಸ್ ಇನ್ ಮೈ ಹ್ಯಾಂಡ್. ವೆನ್ ಐ ಹ್ಯಾವ್ ಟೇಕನ್ ದ ಫೋನ್, that is my source. When I type the message, when I send, I have got a transmitter in my phone. Of course, ನನ್ನ ಫೋನಲ್ಲಿ ಏನಿದೆ? ಟ್ರಾನ್ಸ್ಮಿಟರ್ ಇದೆ. Sent. How that message is reaching? Through air itself. ಕರೆಕ್ಟ್ ತಾನೆ? ನಾವು ಒಂದ್ಸಲ ಸೆಂಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇನ್ಸ್ಟೆಂಟಾಗಿ ಬರುತ್ತೆ. ಸೊ ದ ಮೆಸೇಜ್ ಇಸ್ ಶೇರಿಂಗ್ ಥ್ರೂ ಏರ್. ಏರಲ್ಲಿ ಶೇರ್ ಆಗ್ತದೆ. ಕರೆಕ್ಟ್ ಅಲ್ವಾ? ಸೊ ಏರಲ್ಲಿ ಶೇರ್ ಆಯಿತು. ವಿಚ್ ಇಸ್ ಮೈ ಮೀಡಿಯಮ್ ನಾವು? ಏರ್. ರೈಟ್. ಅದೇ ನಾನು ಏನಾದರೂ ಆಪ್ಟಿಕ್ ಫೈಬರ್ಸ್ ಅಥವಾ ವಯರ್ ಕಮ್ಯುನಿಕೇಷನ್ ಇಟ್ಕೊಟ್ರೆ ದಟ್ ಪರ್ಟಿಕ್ಯುಲರ್ ಮೀಡಿಯಮ್. ಫೈನ್. ಸೋರ್ಸ್ ಆಯಿತು, ಐ ಮೀನ್ ಟ್ರಾನ್ಸ್ಮಿಟರ್ ಆಯಿತು, ಮೀಡಿಯಮ್ ಕೂಡ ಚೂಸ್ ಮಾಡಿದೆ. ಏರಲ್ಲಿದ್ದರೆ ಅಲ್ಲ ಇರುತ್ತಾ? ಇಲ್ವಲ್ಲ. ಇಟ್ ಹ್ಯಾಸ್ ಟು ಗೋ ಟು ಹೋಮ್. ರಿಸೀವಿಂಗ್ ಆ್ಯಂಟಿನಾ, ನಾಟ್ ರಿಸೀವರ್. ರಿಸೀವಿಂಗ್ ಆ್ಯಂಟಿನಾ ಹೋಗಬೇಕು, ಅಲ್ಲಿಂದ ಡೆಸ್ಟಿನೇಷನ್ ಹೋಗುತ್ತೆ. ಕರೆಕ್ಟ್? ಸೊ ಬೇಸಿಕ್ ಐಡಿಯಾ ಕೊಡ್ತಿದ್ದೀನಿ ನಿಮಗೆ. ಈ ಬ್ಲಾಕ್ ಡಯಾಗ್ರಾಮ್ ಕೇಳ್ತಾರೆ 3 ಮಾರ್ಕ್ಸ್ಗೆ, ಹೈಲಿ ಇಂಪಾರ್ಟೆಂಟ್ ಬ್ಲಾಕ್ ಡಯಾಗ್ರಾಮ್, ದಿಸ್ ಒನ್. ಆಯಿತಾ? ದಟ್ ಈಸ್ ಬ್ಲಾಕ್ ಡಯಾಗ್ರಾಮ್ ಆಫ್ ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ. ಹೈಲಿ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಕೇಳಿದ್ದಾರೆ ಇದರಲ್ಲಿ. ಜಸ್ಟ್ ಡ್ರಾ ಮಾಡೋಕ್ಕೆ ಕೇಳ್ತಾರೆ. ಡ್ರಾ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್. ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ಬಂದ್ಬರುತ್ತೆ. ಸೊ ಹೈಲಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಸಿ, ಫಸ್ಟ್ ಥಿಂಗ್ ಐ ಟೋಲ್ಡ್ ಯು, ಫಸ್ಟ್ ನಿಮಗೆ ಏನಿರುತ್ತೆ? ಸೋರ್ಸ್. ಸೋರ್ಸಲ್ಲಿ ಏನಿರುತ್ತೆ? ಯು ವಿಲ್ ಡಿಸೈಡ್ ದಿ ಮೆಸೇಜ್ ಸಿಗ್ನಲ್. ಅಂದರೆ ವೆದರ್ ಯುವರ್ ಮೆಸೇಜ್ ಇಸ್ ಅ ಟೆಕ್ಸ್ಟ್, ಇಮೇಜ್, ವಿಡಿಯೋ, ಆಡಿಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಕರೆಕ್ಟ್ ತಾನೆ? ದೆನ್ ಫ್ರಮ್ ಸೋರ್ಸ್ ಇಟ್ ಶುಡ್ ಗೋ ಟು ವೇರ್? ಎಲ್ಲಿಗೆ ಹೋಗುತ್ತೆ? ಟ್ರಾನ್ಸ್ಮಿಟರ್ ಹೋಗುತ್ತೆ. ವೆಲ್, ಸೊ ಟ್ರಾನ್ಸ್ಮಿಟರಿಂದ ಎಲ್ಲಿಗೆ ಹೋಗುತ್ತೆ? ಇಟ್ ಗೋಸ್ ಟು medium, or it is also called channel. Medium or channel. Then ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇವಾಗ? ರಿಸೀವರ್ಗೆ ಹೋಗುತ್ತೆ. ಸಿ, ರಿಸೀವರ್ನ ಯೂಶಲಿ RX ಅಂತ ಇಂಡಿಕೇಟ್ ಮಾಡ್ತೀವಿ, ಟ್ರಾನ್ಸ್ಮಿಟರ್ನ TX ಅಂತ ಇಂಡಿಕೇಟ್ ಮಾಡ್ತೀವಿ ಸರ್. ಸೊ ರಿಸೀವರಿಂದ ಫೈನಲ್ ಆಗಿ ಡೆಸ್ಟಿನೇಷನ್. ಆಯಿತಾ? ಡೆಸ್ಟಿನೇಷನ್. ಇದು ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್. ಬಟ್ ಹಿಯರ್ ದ ಪ್ರಾಬ್ಲಮ್ ಈಸ್ ಇವಾಗ ನೀವೇ ನನ್ನ ಪಾಠ ಕೇಳಿಸ್ಕೊತಿರ್ತೀರಾ ಅಂದ್ಕೊಳ್ಳಿ ಮನೆಗಳಲ್ಲಿ. ದ ಮೆಸೇಜ್ ಸಿಗ್ನಲ್ ಈಸ್ ಮೈ ಲೆಸನ್.
ಅಥವಾ ದ ಮೆಸೇಜ್ ಸಿಗ್ನಲ್ ಇಸ್ ಮೈ ವರ್ಡ್ಸ್, ಕರೆಕ್ಟ್ ಅಲ್ವಾ? ಅಥವಾ ಮೈ ವಿಜುವಲ್ಸ್, ಐ ಕ್ಯಾನ್ ಸೇ ಮೈ ವರ್ಡ್ಸ್ ಆ್ಯಂಡ್ ಮೈ ವಿಜುವಲ್ಸ್ ಆರ್ ಮೆಸೇಜ್ ಸಿಗ್ನಲ್. ನಿಮಗೆ ಮನೆಯಲ್ಲಿ ಅಷ್ಟು ಮಾತ್ರ ಕೇಳಿಸ್ತಿದೆಯಾ? ಇಲ್ವಲ್ಲ. ಎಕೋ ಬರ್ತಿದೆ, ಅದು ಕೇಳಿಸುತ್ತೆ. ಇಲ್ಲಿ ಆಚೆ ಕಡೆ ಏನಾದರೂ ಸೌಂಡ್ ಆದರೆ ಅದು ಕೇಳಿಸುತ್ತೆ. ಯು ಆರ್ ಫೇಸಿಂಗ್ ಸಮ್ ಡಿಸ್ಟರ್ಬೆನ್ಸ್, ಕರೆಕ್ಟಾ? ಸಪೋಸ್ ವೆನ್ ಯು ಆರ್ ವಾಚಿಂಗ್ ಎ ಟಿ ವಿ, ಸಡನ್ನಾಗಿ ಆಚೆ ಕಡೆ ಬೈಕ್ ಹೋಗುತ್ತೆ, ಇಟ್ಸ್ ಅನ್ವಾಂಟೆಡ್, ಬೇಡದೇ ಇರೋ ಸೌಂಡು. ವೆನ್ ಯು ಆರ್ ವಾಚಿಂಗ್ ಅ ಮೂವಿ, ಯು ವಾಂಟ್ ಟು ಲಿಸನ್ ಓನ್ಲಿ ಟು ದ ವರ್ಡ್ಸ್ ಆಫ್ ವಾಟ್ ಮೂವಿ, ಬಟ್ ಜೋರಾಗಿ ಒಂದು ಗಾಡಿ ಪಾಸ್ ಆಗುತ್ತೆ, ಯು ಸೇ ನಾಯ್ಸ್, ಕರೆಕ್ಟಾ? ಅಥವಾ ಸಮ್ಟೈಮ್ಸ್ ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಥವಾ ಏರ್ ಬರ್ತಾ ಇದೆ, ದಟ್ ಈಸ್ ನಾಯ್ಸ್. ಸೊ ನಾಯ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಯಾವತ್ತೇ ಆಗಲಿ ನಾವು ಒಂದು ಮೆಸೇಜ್ನ ಹೇಳ್ತಿದ್ದೀನಿ ಅಂದ್ಕೊಳ್ಳಿ, ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ದ ಮೊಮೆಂಟ್ ಇಟ್ ಕಮ್ಸ್ ಟು ಅ ಮೀಡಿಯಮ್, ಆ ಮೀಡಿಯಮಲ್ಲಿ ಏನಾಗುತ್ತೆ, ನಾನು ಒಬ್ಬನೇ ಮೆಸೇಜ್ ಕಳಿಸ್ತಿರೋದು, ನನ್ನಂಥ ಕೋಟ್ಯಾಂತರ ಜನ ಏನು ಮಾಡ್ತಿದ್ದಾರೆ, ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಅಲ್ಲೇನಾಗುತ್ತೆ, ಸಮ್ ಅನ್ವಾಂಟೆಡ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆ್ಯಡ್ ಆಗುತ್ತೆ. ಅನ್ವಾಂಟೆಡ್ ಅಂದರೆ ನನ್ನ ಮೆಸೇಜ್ ಸಿಗ್ನಲ್ ಕಾಣಿಸಲ್ಲ, ಅಫ್ಕೋರ್ಸ್ ಕಾಣಿಸಲ್ಲ, ಸರಿನಾ? ಒನ್ಸ್ ಐ ಹ್ಯಾವ್ ಸ್ಪೋಕನ್ ಔಟ್, ಮಾತಾಡಿದ್ಮೇಲೆ ಏನಾಯಿತು, ಡೆಫಿನೆಟಾಗಿ ದೇರ್ ಆರ್ ಮೈ ಮೆಸೇಜ್ ಸಿಗ್ನಲ್ ಇಸ್ ಔಟ್. ಬಟ್ ಆ ಮೆಸೇಜ್ ಸಿಗ್ನಲ್ಗೆ ಏನಾಗುತ್ತೆ, ಇವಾಗ ನನ್ನಂಥವ್ರು, ನಿಮ್ಮಂಥವ್ರು ಎಷ್ಟು ಜನ ಕಾಲ್ ಮಾಡ್ತಿದ್ದೀರಾ, ಎಷ್ಟು ಜನ ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀರಾ, ಎಷ್ಟು ಜನ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ, ವಿಚ್ ಮೀನ್ಸ್ ವಾಟ್, everyone are sending their own message signals. Where are the message signal? Of course, they are surrounding you. They are surrounding you. ಆಯಿತಾ? ನಮಗೆ ಗೊತ್ತಿಲ್ಲದಂಗೆ ನಮ್ಮ ಸುತ್ತಮುತ್ತ ಸಾವಿರಾರು ಕೋಟ್ಯಾಂತರ ಮೆಸೇಜ್ ಸಿಗ್ನಲ್ಸ್ ಇದೆ. ಆ ಎಲ್ಲ ಮೆಸೇಜ್ ಸಿಗ್ನಲ್ಸು ನಿಮ್ಮ ಮೆಸೇಜ್ ಸಿಗ್ನಲ್ ಜೊತೆಗೆ ಕೋಇನ್ಸೈಡ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮೆಸೇಜ್ ಸಿಗ್ನಲ್ ಜೊತೆಗೆ ಯಾವುದೋ ಒಂದು ಸಿಗ್ನಲ್ ಬಂದು ಸೇರ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ಯು ಡೋಂಟ್ ವಾಂಟ್ ದಟ್ ಸಿಗ್ನಲ್, ಬಟ್ ಬಂದು ಸೇರಿಕೊಳ್ಳುತ್ತೆ, ನಥಿಂಗ್ ಕ್ಯಾನ್ ಬಿ ಡನ್. ಆವಾಗ ಏನಾಗುತ್ತೆ, ನಿಮ್ಮ ಮೆಸೇಜ್ ಸಿಗ್ನಲ್ ವೀಕ್ ಆಗುತ್ತೆ. ಏನಕ್ಕೆ ವೀಕ್ ಆಗುತ್ತೆ, ನೀವು ಕಳಿಸ್ತಿರೋ ಮೆಸೇಜ್ ಏನಿದೆಯೋ ಅದಷ್ಟೇ ಹೋಗಬೇಕು, ಬಟ್ ಟು ಅಡಿಷನ್ ಟು ದಿಸ್ ಮೆಸೇಜ್ ಸಿಗ್ನಲ್ ಯು ಆರ್ ಗೆಟಿಂಗ್ ಸಮ್ ಅದರ್ ಸಿಗ್ನಲ್. ದ್ಯಾಟ್ ಸಿಗ್ನಲ್ ಇಸ್ ಕಾಲ್ಡ್ ನಾಯ್ಸ್. ಈ ಥರ ಚಾನಲಲ್ಲಿ ಏನು ಆ್ಯಡ್ ಆಗುತ್ತೆ ನಿಮಗೆ, ಇವಾಗ ನಾಯ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ವಾಟ್ ಈಸ್ ನಾಯ್ಸ್? Noise is unwanted electrical signal which is added to the message signal in a medium or channel, that is called noise. Actually ನಾನು ಕಳಿಸಿರೋ ಮೆಸೇಜ್ ಏನು, ಹಾಯ್ ಅಷ್ಟೇ, ಅಷ್ಟು ಮಾತ್ರ ಹೋಗ್ಬೇಕು. ಸಪೋಸ್ ಲೆಟ್ಸ್ ಇಮ್ಯಾಜಿನ್ ಇಟ್ಸ್ ಅನ್ ಆಡಿಯೋ, ಹಾಯ್. ಬಟ್ ಏನಾಗುತ್ತೆ, ನನ್ನ ಮೆಸೇಜ್ ಒನ್ಸ್ ಇಟ್ ಈಸ್ ಔಟ್ ಆಫ್ ದಿ ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾ, ಇಟ್ ಗೋಸ್ ಇನ್ ಟು ಏರ್. ಆ ಏರಲ್ಲಿ ಏನಾಗುತ್ತೆ, ಇಟ್ ಇಂಟ್ರಾಕ್ಟ್ಸ್ ವಿತ್ ವೇರಿಯಸ್ ಅದರ್ ಸಿಗ್ನಲ್ಸ್, ಸಮ್ ಅದರ್ ಸಿಗ್ನಲ್ ವಿಲ್ ಆ್ಯಡ್ ಅಪ್. ಅವಾಗ ಏನಾಯಿತು, ನಾನು ಹಾಯ್ ಅನ್ನೋದ್ರ ಜೊತೆಗೆ ಬೇರೆ ಏನೋ ಬಂತು, ಮೇ ಬಿ ಸಮ್ ಏರ್ ಡಿಸ್ಟರ್ಬೆನ್ಸ್ ಬಂತು, ಏಕೋ ಬಂತು, ವಾಟ್ ಎವರ್ ಇಟ್ ಮೈಟ್ ಬಿ, ಸಮ್ ಸಿಗ್ನಲ್ ಗಾಟ್ ಆ್ಯಡೆಡ್. ದೆನ್ ವಾಟ್ ಹ್ಯಾಪನ್ಸ್, ನನ್ನ ಮೇನ್ ಸಿಗ್ನಲ್ಗೆ ಸಮ್ ಅನ್ವಾಂಟೆಡ್ ಸಿಗ್ನಲ್ ಬಂದು ಸೇರಿಕೊಂಡಾಗ ಐ ಕ್ಯಾನ್ ಕಾಲ್ ದಟ್ ಇಸ್ ವಾಟ್ ನೌ ನಾಯ್ಸ್. ಬಟ್ ನೌ ದ ಪ್ರಾಬ್ಲಮ್ ಇಸ್, ವೆನ್ ಐ ವಾಸ್ ಸೆಂಡಿಂಗ್ ದೇರ್ ವಾಸ್ ನೋ ನಾಯ್ಸ್, ಬಟ್ ಇನ್ ಬಿಟ್ವೀನ್ something got added, what? Noise. When receiver receives, he is not only receiving my message, along with that he is also receiving what? Noise. Now obviously we should have some mechanism near the receiver in order to separate what? Noise. Remember, noise cannot be eliminated. Noise cannot be eliminated. It can be minimized. So ನಾಯ್ಸ್ನ ಎಲಿಮಿನೇಟ್ ಮಾಡೋಕ್ಕೆ ಆಗಲ್ಲ, ಬಟ್ ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು ಅಷ್ಟೇ. ವಿ ಆರ್ ಲೆಫ್ಟ್ ವಿತ್ ನೋ ಆಪ್ಷನ್. ನಾಯ್ಸ್ ಕೆನಾಟ್ ಬಿ ರಿಮೂವ್ಡ್, ಬಟ್ ಇಟ್ ಕ್ಯಾನ್ ಬಿ ಮಿನಿಮೈಸ್. ಅಂದರೆ ಏನರ್ಥ, ಇಷ್ಟಿರೋ ನಾಯ್ಸ್ನ ಇಷ್ಟು ಮಾಡ್ಬೋದು, ಕಂಪ್ಲೀಟಾಗಿ ತೆಗ್ದಾಕೋದಕ್ಕೆ ಆಗಲ್ಲ. ಎನಿವೇಸ್, ನಾವು ಲಿಸನ್ ಹಿಯರ್. ಸೋರ್ಸ್ ಇದೆ, ಟ್ರಾನ್ಸ್ಮಿಟರ್ ಇದೆ, ಮೀಡಿಯಮ್ ಅಥವಾ ಚಾನಲ್ ಇದೆ, ನಾಯ್ಸ್ ಇದೆ, ರಿಸೀವರ್ ಇದೆ, ದೆನ್ ವಿ ಹ್ಯಾವ್ ವಾಟ್, ಡೆಸ್ಟಿನೇಷನ್ ಇದೆ. ಎನಿವೇಸ್, ಈಗ ಇದು ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್. 3 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಸೋರ್ಸ್? ಸೋರ್ಸ್ ಅಂದರೆ ದ ಮೆಸೇಜ್ ಸಿಗ್ನಲ್, ದಟ್ ಈಸ್ ಲೈಕ್ ಇಟ್ ಕ್ಯಾನ್ ಬಿ ಆಡಿಯೋ, ವಿಡಿಯೋ, ಟೆಕ್ಸ್ಟ್, ವಾಟ್ ಎವರ್ ಇಟ್ ಮೈಟ್ ಬಿ. ಟ್ರಾನ್ಸ್ಮಿಟರ್, ವಾಟ್ ಡಸ್ ಇಟ್ ಡಸ್? ಇಟ್ ರಿಸೀವ್ಸ್ ದಿ ಮೆಸೇಜ್ ಸಿಗ್ನಲ್ ಫ್ರಮ್ ದಿ ಸೋರ್ಸ್ ಆ್ಯಂಡ್ ಟ್ರಾನ್ಸ್ಮಿಟ್ಸ್ ದಿ ಸಿಗ್ನಲ್. ಮೀಡಿಯಮ್ ಅಂದ್ರೇನು? ದ ಪಾತ್ ಇನ್ ವಿಚ್, ಅಥವಾ ಓಕೆ ಫ್ರೆಂಡ್, ದ ಪಾತ್ ಇನ್ ವಿಚ್ ಅವರ್ ಸಿಗ್ನಲ್ ವಿಲ್ ಟ್ರಾವೆಲ್. Noise is an unwanted signal. Unwanted signal or unwanted electrical signal. Receiver receives the message signal
through medium or channel. Destination is what? The user of information. This is your user of information. ಏನಿದ್ರ ಮೀನಿಂಗು? ಯೂಸರ್ ಆಫ್ ಇನ್ಫಾರ್ಮೇಷನ್. ನಾನಿಲ್ಲಿ ಏನೋ ಒಂದು ಮೆಸೇಜ್ ಕಳಿಸಿರ್ತೀನಿ ಸರಿನಾ? ಸೊ ಇಲ್ಲಿಂದ ಇಲ್ಲಿ ಹೋಗುತ್ತಲ್ವಾ, ಯಾರು ಇದನ್ನು ಯೂಸ್ ಮಾಡ್ತಿದ್ದಾರೆ ಸರಿನಾ, ಯಾರಿಗ ಇನ್ಫಾರ್ಮೇಷನ್ ಬೇಕಾಗಿದೆ, ದೇ ಆರ್ ಕಾಲ್ಡ್ ಎಸ್ ವಾಟ್? ಯೂಸರ್ ಆಫ್ ಇನ್ಫಾರ್ಮೇಷನ್. ಸಿಂಪಲ್ ಆಗಿ ಕೇಳ್ತಾರೆ ಎಕ್ಸಾಂಪಲ್ ನೋಡಿ, ಡ್ರಾ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೈನ್ ಈಚ್ ಬ್ಲಾಕ್ ಅಂತ. ನಿಮಗೆ ಡಯಾಗ್ರಾಮ್ಗೆ ಆಲ್ಮೋಸ್ಟ್ 1.5 ಮಾರ್ಕ್ ಕೊಟ್ಬಿಡ್ತವೆ ಸರಿನಾ? 90% ಕ್ವೆಶನ್ ಹೆಂಗಿರುತ್ತೆ, ಜಸ್ಟ್ ಡ್ರಾ ಅಂತಿರುತ್ತೆ. ಇನ್ 10% ಚಾನ್ಸಸ್ ಏನಿದೆ, ಡ್ರಾ ಆ್ಯಂಡ್ ಎಕ್ಸ್ಪ್ಲೈನ್. ಎಕ್ಸ್ಪ್ಲನೇಷನ್ಗೆ ಸೋರ್ಸು 1 ಪಾಯಿಂಟ್, ಟ್ರಾನ್ಸ್ಮಿಟರ್ಗೆ 1 ಪಾಯಿಂಟ್, ಎಲ್ಲದಕ್ಕೂ ಒಂದೊಂದು ಪಾಯಿಂಟ್ ಬರೆದ್ರೂ ಯು ವಿಲ್ ಗೆಟ್ ಮೋರ್ ದ್ಯಾನ್ 3 ಮಾರ್ಕ್ಸ್ ಸರಿನಾ? ಪೇಜ್ ಗಟ್ಟಲೆ ಬರೀಬೇಡಿ. ಜಸ್ಟ್ ಎಕ್ಸ್ಪ್ಲೈನ್ ವಾಟ್ ಈಸ್ ಸೋರ್ಸ್, ಟ್ರಾನ್ಸ್ಮಿಟರ್, ಮೀಡಿಯಮ್, ರಿಸೀವರ್ ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಆ್ಯಂಡ್ ನಾಯ್ಸ್. Then I'll teach you some important terms ಆಯಿತಾ, ರಿಲೇಟೆಡ್ ಟು ಕಮ್ಯುನಿಕೇಷನ್. ಆ್ಯಕ್ಚುಲಿ ನಿಮಗೆ ಮಾಡರ್ನ್ ಕಮ್ಯುನಿಕೇಷನ್ ಅಂತ ಒಂದು ಚಾಪ್ಟರ್ ಇತ್ತು, ಬಟ್ ಅದನ್ನ ಡಿಲೀಟ್ ಮಾಡಿದ್ದಾರೆ ಇವಾಗ. ಆ ಚಾಪ್ಟರಲ್ಲಿ ಪಾಯಿಂಟ್ಸ್ ಬರುತ್ತೆ, ಬಟ್ ಎನಿವೇಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್ ಮಚ್ ಬೆಟರ್, ಲೆಟ್ಸ್ ಲರ್ನ್ ಸಮ್ ಟರ್ಮ್ಸ್ ವಿಚ್ ಆರ್ ರಿಲೇಟೆಡ್ ಟು ಏನಕ್ಕೆ ಕಮ್ಯುನಿಕೇಷನ್. ದ ಫಸ್ಟ್ ಒನ್ ಈಸ್ ಅಟೆನ್ಯೂಯೇಷನ್ ಅಂತ. Attenuation, spelling complete time, sorry. What is attenuation? ಈ ಯಾವುದು ಕೇಳಲ್ಲ, ಬಿಕಾಸ್ ದಿಸ್ ಕಮ್ಸ್ ಅಂಡರ್ ಮಾಡರ್ನ್ ಕಮ್ಯುನಿಕೇಷನ್. ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು, ದಿಸ್ಟ್ ಈ ಚಾಪ್ಟರ್ ಬರಲ್ಲ. ಅಟೆನ್ಯೂಯೇಷನ್ ಅಂತಂದರೆ ದ ಲಾಸ್ ಆಫ್ ಇನ್ಫಾರ್ಮೇಷನ್. ಲಾಸ್ ಆಫ್ ಇನ್ಫಾರ್ಮೇಷನ್ ಇಸ್ ಕಾಲ್ಡ್ ಅಟೆನ್ಯೂಯೇಷನ್. ಇನ್ಫಾರ್ಮೇಷನ್ ಯಾವ ಥರ ಲಾಸ್ ಆಗುತ್ತೆ? ಒಬ್ವಿಯಸ್ಲಿ ಲಾಸ್ ಆಗುತ್ತೆ ಆಯಿತಾ. ಅಂದರೆ ಹಿಂಗೆ ನಾವು ಮಾತಾಡ್ತಿರ್ತೀರ ಅಂದ್ಕೊಳ್ಳಿ, ವಾಯ್ಸ್ ಬ್ರೇಕ್ ಆಗುತ್ತೆ. ನೀವು ಕರೆಕ್ಟಾಗೇ ಮಾತಾಡ್ತಿದ್ದೀರ ತಾನೆ, ವಾಯ್ಸ್ ಬ್ರೇಕ್ ಆದರೆ ಏನಾಗುತ್ತೆ? ನೀವೇನು ಮಾತಾಡ್ತಿದ್ದೀರೋ ಅನ್ನೋದು ನನಗೆ ಕರೆಕ್ಟಾಗಿ ಕೇಳಲ್ಲ, ಮೀನ್ಸ್ ನಾಯ್ಸ್ ಆ್ಯಡ್ ಆಗುತ್ತೆ. ನಾಯ್ಸ್ ಆ್ಯಡ್ ಆಯಿತು, ನೆಟ್ವರ್ಕ್ ವೀಕ್ ಆಯಿತು, ವಾಟ್ ಎವರ್ ಇಟ್ ಮೈಟ್ ಬಿ, ನಾಯ್ಸ್ ಆ್ಯಡ್ ಆಯಿತು ಅಂದರೆ ನೀವೇನು ಹೇಳ್ತಿದ್ದೀರೋ ನನಗೆ ಕರೆಕ್ಟಾಗಿ ಕೇಳಿಸಲ್ಲ. ಲಾಸ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ದ ವರ್ಲ್ಡ್ ಥ್ರೂ ಆಪ್ಟಿಕ್ ಫೈಬರ್ಸ್. ನಾವು ಅನ್ಕೊತೀವಿ ಮೊಬೈಲ್ ಕಮ್ಯುನಿಕೇಷನ್ ಇಸ್ ವೈರ್ಲೆಸ್ ಕಮ್ಯುನಿಕೇಷನ್ ಅಂತ ಆಯಿತಾ. ಮೊಬೈಲ್ ಕಮ್ಯುನಿಕೇಷನ್ ಇಸ್ ದ ಬಿಗ್ಗೆಸ್ಟ್ ವಯರ್ಡ್ ಕಮ್ಯುನಿಕೇಷನ್ ಇನ್ ದ ವರ್ಲ್ಡ್. ಎಲ್ಲಿ ಸರ್ ನನ್ನ ಮೊಬೈಲಿಂದ ವಯರೇ ಹೋಗಿಲ್ಲ ಅಂತೀರಾ? ತಿಳ್ಕೊಳ್ಳಿ, ಆಮೇಲೆ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ? ಸೊ ಮೊಬೈಲಿಂದ ಟವರ್ಗೆ ಮಾತ್ರ ವೈರ್ಲೆಸ್, ಬಟ್ ಟವರಿಂದ ಎಷ್ಟು ವಯರ್ಸ್ ಹೋಗುತ್ತೆ, ಒಂದೊಂದು ಟವರ್ ಹೆಂಗೆ ಕನೆಕ್ಟ್ ಆಗಿರುತ್ತೆ ತಿಳ್ಕೊಳ್ಳಿ, ಯು ವಿಲ್ ಗೆಟ್ ಟು ನೋ ಸರಿನಾ. ನಾವು ಅಂದ್ಕೊಂಡಿರೋದೇ ಬೇರೆ, ಅಲ್ಲಿ ಆ್ಯಕ್ಚುಲಿ ಹಾಕ್ತಿರೋದೇ ಬೇರೆ. ಹಂಗೆಲ್ಲ ವೈರ್ಲೆಸ್ ಆಗಿದ್ದಿದ್ರೆ ಬಿಲೀವ್ ಮೀ, ಇಂಡಿಯಾಯಿಂದ ಸೌದಿ ಅರೇಬಿಯಾಗೆ ಓಷನಲ್ಲಿ ಅಷ್ಟು ವಯರ್ಸ್ ಇದೆ, ಅಷ್ಟು. ಮತ್ತಿನ್ನೇನು ಹೆಂಗಾಗುತ್ತೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜು ಸರಿನಾ. ನಾವು ನ್ಯೂ ಪ್ರಾಜೆಕ್ಟ್ ವಿತ್ ಮೋರ್ ದೆನ್ 50,000 crores, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಅಮೌಂಟ್, ಮೋರ್ ದೆನ್ 50,000 crores. ಸಿಂಗಪೂರ್, ಇಂಡಿಯಾ, ಮಲೇಷಿಯಾ, ಕಂಬೋಡಿಯಾ ಆ್ಯಂಡ್ ವಿಯೆಟ್ನಾಮ್, ಐ ಥಿಂಕ್ ಸೊ. ಈ 5 ಕಂಟ್ರೀಸ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಥ್ರೂ ಆಪ್ಟಿಕ್ ಫೈಬರ್ಸ್ ಅಂಡರ್ ಓಷನ್. ಅರ್ಥ ಆಯ್ತಾ? ಅಂದರೆ ವಿ ಆರ್ ಗೆಟಿಂಗ್ ಕನೆಕ್ಟೆಡ್ ಟು ಸಿಂಗಪೂರ್ ನಾಟ್ ಥ್ರೂ ವೈರ್ಲೆಸ್ ಬಟ್ ಥ್ರೂ ಆಪ್ಟಿಕ್ ಫೈಬರ್ಸ್, ಮೀನ್ಸ್ ವಯರ್ಡ್ ಕಮ್ಯುನಿಕೇಷನ್. ಬಟ್ ನಮಗೇನು ಅನಿಸುತ್ತೆ? ವೈರ್ಲೆಸ್ ಅನಿಸುತ್ತೆ. ಸೊ ವಾಟ್ ಎವರ್ ವಿ ಆರ್ ಸೀಯಿಂಗ್ ಇಸ್ ನಾಟ್ ದ ಟ್ರೂತ್. ಸೊ ಅದು ಹಾಂ, ಆಪ್ಟಿಕ್ ಫೈಬರ್ಸ್ ಏನಕ್ಕೆ ಬೇಕೋ? ಕಮ್ಯುನಿಕೇಷನ್ಗೆ. ಇವಾಗ ಹೆಂಗಾಗ್ತಿದೆ ನಿನ್ನ ಕಮ್ಯುನಿಕೇಷನು? ನಿನಗೆ ಇಲ್ಲಿಂದ ಟವರ್ಗೆ ಸಿಗ್ನಲ್ ಹೋಗುತ್ತೆ, ಹಾಂ, ಅದು ಸಾಕಾಗಲ್ಲ ಪುಟ, ಅರ್ಥ ಆಗ್ತಿದ್ಯಾ? ಅದು ಸಾಕಾಗಲ್ಲ. 1980s ಕಮ್ಯುನಿಕೇಷನ್ ಆಗ್ತಿತ್ತು, 1990s ಕಮ್ಯುನಿಕೇಷನ್ ಆಗ್ತಿತ್ತು, ಇವಾಗಲೂ ಕಮ್ಯುನಿಕೇಷನ್ ಆಗ್ತದೆ. ನಾವು ದ ಕಮ್ಯುನಿಕೇಷನ್ ಇಸ್ ಮಚ್ ಫಾಸ್ಟರ್, ಮಚ್ ಅಕ್ಯುರೇಟ್ ಆ್ಯಂಡ್ ಮಚ್ ಎನ್ಕ್ರಿಪ್ಟೆಡ್ ಅಲ್ವಾ? ಮತ್ತು ದೇರ್ ಆರ್ ಸೋ ಮೆನಿ ಅಡ್ವಾನ್ಸ್ಮೆಂಟ್ಸ್ ಇನ್ ವಾಟ್ ಕಮ್ಯುನಿಕೇಷನ್. ಸೊ ಈ ಅಡ್ವಾನ್ಸ್ಮೆಂಟ್ಸಲ್ಲಿ ಸಮ್ಟೈಮ್ಸ್ ಇನ್ಫಾರ್ಮೇಷನ್ ಲಾಸ್ ಆಗುತ್ತೆ. ಲಾಸ್ ಆಗೋ ಇನ್ಫಾರ್ಮೇಷನ್ಗೆ ಏನಂತ ಕರಿತೀವಿ? ಅಟೆನ್ಯೂಯೇಷನ್. ಸೊ ಅಟೆನ್ಯೂಯೇಷನ್ ಮೀನ್ಸ್ ವಾಟ್? ಲಾಸ್ ಆಫ್ information. The next term is modulation. See, we'll discuss about modulation and demodulation when I actually talk about the chapter modulation and demodulation.
ಈಗ ನಿಮ್ಗೆ ಸಿಂಪಲ್ ಆಗಿ ಮಾಡ್ಯುಲೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಯಾವತ್ತೇ ಆಗಲಿ ನಮ್ಮ ಮೆಸೇಜ್ ಸಿಗ್ನಲ್ ಈಸ್ ಅ ವೆರಿ ವೀಕ್ ಸಿಗ್ನಲ್. ಮೆಸೇಜ್ ಸಿಗ್ನಲ್ ಈಸ್ ಆಲ್ವೇಸ್ ಅ ವೀಕ್ ಸಿಗ್ನಲ್. ಆಯಿತಾ, ಅದು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು 100 ಮೀಟರ್ಸ್ ದೂರದಿಂದ ಯಾರೋ ಒಬ್ಬನ ಕರಿತೀನಿ ಅಂದ್ಕೊಳ್ಳಿ. ನಾನು ಎಷ್ಟೇ ಜೋರಾಗಿ ಕರೀಲಿ, ಆಯಿತಾ, ಅಷ್ಟೇ ಜೋರಾಗಿ ಹೋಗಿ ಅವ್ನ ಕವಿಯಲ್ಲಿ ಬೀಳುತ್ತಾ? ಯಾಕೆ? ಸೌಂಡ್ ಏನಾಗ್ತಾ ಬರುತ್ತೆ? ಫೇಡ್ ಆಗ್ತಾ ಬರುತ್ತೆ. ಸಪೋಸ್ ಇಫ್ ದ ಪರ್ಸನ್ ಇಸ್ 500 ಮೀಟರ್ಸ್ ಅವೇ ಫ್ರಮ್ ಮೀ, ಕರೆದ್ರೆ ಅವನಿಗೆ ಕೇಳಿಸೋದೇ ಇಲ್ಲ. ಹಾಗಂತೇಳಿ ನಾನು ಕರೆದೇ ಇಲ್ವಾ, ತುಂಬ ಜೋರಾಗಿ ಕರೆದಿರ್ತೀನಿ, ಬಟ್ ಅವನಿಗೆ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ? ನನ್ನ ಮೆಸೇಜ್ ಸಿಗ್ನಲ್ ಏನಾಯಿತು? ಫೇಡ್ ಆಗೋಯ್ತು. ಅಂಥದ್ರಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀನಿ, ನಿಮಗೆ ಇಮ್ಮಿಡಿಯೇಟಾಗಿ ಅಲ್ಲಿ ನಿಮ್ಮ ಮನೆಯಲ್ಲಿ ವಾಯ್ಸ್ ಕೇಳಿಸ್ತಿದೆ, ಫೇಡೇ ಆಗ್ತಿಲ್ಲ. ಅದರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಒನ್ ಗರ್ಲ್ ಇಸ್ ಇನ್ ತಿರುಪತಿ, ಒನ್ ಗರ್ಲ್ ಇಸ್ ಇನ್ ದೇವಿನಗರ್. ದೇವಿನಗರ್ಗೂ ಇಲ್ಲಿಗೂ 1 ಕಿಲೋಮೀಟರ್ ಇದೆ, ತಿರುಪತಿಗೂ ಇಲ್ಲಿಗೂ 260 ಕಿಲೋಮೀಟರ್ಸ್ ಇದೆ. ಆಫ್ಟರ್ ಆಲ್ 500 ಮೀಟರ್ಸೇ ನಾನು ಮಾತಾಡೋದು ಕೇಳಿಸಲ್ಲ, ಕರೆಕ್ಟ್ ತಾನೆ? ಅಂಥದ್ರಲ್ಲಿ ಹೌ ಮೈ ಆಡಿಯೋ ಸಿಗ್ನಲ್ ಕ್ಯಾನ್ ಟ್ರಾವೆಲ್ ಟು ಸಚ್ ಅ ಲಾಂಗ್ ಡಿಸ್ಟೆನ್ಸ್? ಕರೆಕ್ಟ್ ಅಲ್ವಾ? ಎಲ್ಲ ಕಾಮನ್ ಸೆನ್ಸ್. ಈ ಥರ ಯೋಚನೆ ಮಾಡಿದ್ರೇ ಯು ವಿಲ್ ಗೆಟ್ ಇಂಟ್ರೆಸ್ಟ್ ಟು ನೋ ವೈ, ಹೌ. ಕರೆಕ್ಟಾ? ನಾರ್ಮಲಾಗಿ ನಾವು ರೋಡಲ್ಲಿ ಹೋಗೋರನ್ನ ಕರೆದ್ರೆ ಅವ್ರು ಕೇಳಿಸಲ್ಲ, ಬಿಕಾಸ್ ಅವರ್ ವಾಯ್ಸ್ ಬಿಕಮ್ಸ್ ಟು ಲೆಸ್. ಅಂಥದ್ರಲ್ಲಿ ನಾನು ಫೋನಲ್ಲಿ ಮಾತಾಡಿದ ತಕ್ಷಣ ನಾರ್ಮಲ್ ಆಗಿ ನನಗೆ ಕಿರ್ಚ್ಕೊಂಡು ಮಾತಾಡ್ತಾರಲ್ಲ, ತಿರುಪತಿ ಕೇಳಿಸ್ಬೇಕು ಅಂತ ಇಲ್ವಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ನಾರ್ಮಲಿ, ಬಟ್ ಹೌ ದ ಮೆಸೇಜ್ ಈಸ್ ರೀಚಿಂಗ್ ಸೋ ಫಾರ್? ಈಸ್ ಮೈ ಮೆಸೇಜ್ ಸಿಗ್ನಲ್ ಈಸ್ ಸೋ ಸ್ಟ್ರಾಂಗ್? ನೋ. ವಿ ಮೇಕ್ ಅವರ್ ಮೆಸೇಜ್ ಸಿಗ್ನಲ್ ಸೋ ಸ್ಟ್ರಾಂಗ್ ಥ್ರೂ ದ ಪ್ರಾಸೆಸ್ ಕಾಲ್ಡ್ ಮಾಡ್ಯುಲೇಷನ್. ಈ ಮಾಡ್ಯುಲೇಷನ್ ನಾನು ಡೆಫಿನೇಷನ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲ್ಲ. ಇಟ್ ಈಸ್ ದಿ ಪ್ರಾಸೆಸ್ ಆಫ್ ಸೂಪರ್ಪೋಸಿಂಗ್ ವೀಕ್ ಮೆಸೇಜ್ ಸಿಗ್ನಲ್ ವಿತ್ ಎ ಸ್ಟ್ರಾಂಗ್ ಕ್ಯಾರಿಯರ್ ಸಿಗ್ನಲ್. ಬರ್ಕೊಬಿಡುವ, ಕೇಳಲ್ಲ, ಇದು ಈ ಚಾಪ್ಟರ್ದಲ್ಲ, ಆಯಿತಾ? ಸೊ ದ ಪ್ರಾಸೆಸ್ ಆಫ್ ಸೂಪರ್ಪೋಸಿಂಗ್ ವೀಕ್ ಮೆಸೇಜ್ ಸಿಗ್ನಲ್ ವಿತ್ ಎ ಸ್ಟ್ರಾಂಗ್ ಕ್ಯಾರಿಯರ್ ಸಿಗ್ನಲ್. ಅರ್ಥ ಆಗಿಲ್ಲ ಅಲ್ವಾ? ಈಗ ನಮ್ಮ ಮೆಸೇಜ್ ಸಿಗ್ನಲ್ ಏನಿದೆ ತುಂಬ ವೀಕ್ ಆಗಿರುತ್ತೆ. ಇಟ್ ಕೆನಾಟ್ ಟ್ರಾವೆಲ್ ಫಾರ್ ಲಾಂಗ್ ಡಿಸ್ಟೆನ್ಸ್. ನೌ ವಿ ನೀಡ್ ಸಮ್ ಒನ್ ಟು ಕ್ಯಾರಿ ದಟ್, ಟು ಕ್ಯಾರಿ ಅವರ್ ಮೆಸೇಜ್ ಸಿಗ್ನಲ್. ಇವಾಗ ನಾವೇನು ಮಾಡ್ತೀವಿ, ನಮ್ಮ ಮೆಸೇಜ್ ಸಿಗ್ನಲ್ನ ತೊಗೊಂಡು ಇನ್ನೊಂದು ಸಿಗ್ನಲ್ನ ಜನ್ರೇಟ್ ಮಾಡ್ತೀವಿ ನಾವೇನೆ, ಅ ವೆರಿ ಸ್ಟ್ರಾಂಗ್ ಸಿಗ್ನಲ್ ಕಾಲ್ಡ್ ಕ್ಯಾರಿಯರ್ ಸಿಗ್ನಲ್. ಕ್ಯಾರಿಯರ್ ಅಂದ್ರೇನು? ದ ಒನ್ ವಿಚ್ ಕ್ಯಾರೀಸ್. ಈ ಕ್ಯಾರಿಯರ್ ಸಿಗ್ನಲ್ ಯಾರನ್ನ ಕ್ಯಾರಿ ಮಾಡುತ್ತೆ? ಇವಾಗ ಮೆಸೇಜ್ ಸಿಗ್ನಲ್ನ. ನಮ್ಮ ಮೆಸೇಜ್ ಸಿಗ್ನಲ್ನ ತೊಗೊಂಬಂದು ಈಗ ಕ್ಯಾರಿಯರ್ ಸಿಗ್ನಲ್ ಮೇಲೆ ಕೂರಿಸ್ತೀನಿ. ಸೊ ಇವಾಗ ಏನಾಗುತ್ತೆ, ಕ್ಯಾರಿಯರ್ ಸಿಗ್ನಲ್ ಇಸ್ ಸೋ ಹೆವಿ ಅಥವಾ ಸೋ ಸ್ಟ್ರಾಂಗ್ ಇಟ್ ಕ್ಯಾನ್ ಟ್ರಾವೆಲ್. ಇದು ಟ್ರಾವೆಲ್ ಆಗ್ತಿದೆ ಅಂದರೆ ಇದ್ರ ಜೊತೆ ಯಾರು ಟ್ರಾವೆಲ್ ಆಗ್ತಾರೆ? ಮೆಸೇಜ್ ಸಿಗ್ನಲ್ ಟ್ರಾವೆಲ್ ಆಗುತ್ತೆ. ಸೊ ಇಫ್ ದಿಸ್ ಇಸ್ ಮೈ ಡಸ್ಟರ್ ಇಸ್ ಕ್ಯಾರಿಯರ್ ಸಿಗ್ನಲ್ ಆ್ಯಂಡ್ ಇಫ್ ಮೈ ಚಾಪೀಸ್ ಇಸ್ ಮೆಸೇಜ್ ಸಿಗ್ನಲ್, ದಿಸ್ ಇಸ್ ಸೋ ವೀಕ್, ಐ ಆಮ್ ಗೋಯಿಂಗ್ ಟು ಸೂಪರ್ಪೋಸ್. ಸೂಪರ್ಪೋಸ್ ಅಂದರೆ ಮೇಲಿಡ್ತೀನಿ, ಸರಿನಾ? ಇಷ್ಟು ಸಿಂಪಲ್ ಅಲ್ಲ, ಮೇಲಿಡ್ತೀನಿ ಅಂದ್ಕೊಳ್ಳಿ. ನಾವು ಇವಾಗ ಏನಾಗುತ್ತೆ, ಮೈ ಮೆಸೇಜ್ ಸಿಗ್ನಲ್ ವೆನ್ ಕ್ಯಾರಿಯರ್ ಸಿಗ್ನಲ್ ಇಸ್ ಟ್ರಾವೆಲಿಂಗ್, ಈವನ್ ಮೈ ಮೆಸೇಜ್ ಸಿಗ್ನಲ್ ಇಸ್ ಆಲ್ಸೋ ಟ್ರಾವೆಲಿಂಗ್. ಅಟ್ ದ ಎಂಡ್ ಫ್ರಮ್ ವೇರ್ ನಾವು ಸೋರ್ಸಿಂದ ಕ್ಯಾರಿಯರ್ ಸಿಗ್ನಲ್ ಮೇಲೆ ಮೆಸೇಜ್ ಸಿಗ್ನಲ್ನ ಹಾಕಿದೆ, ಹೋಗುತ್ತೆ ವೆನ್ ಇಟ್ ಕಮ್ಸ್ ಟು ವೇರ್ ರಿಸೀವರ್, ಕ್ಯಾರಿಯರ್ ಸಿಗ್ನಲ್ ಸಪ್ರೇಟ್ ಆಗುತ್ತೆ, ಮೆಸೇಜ್ ಸಿಗ್ನಲ್ ಮಾತ್ರ ರೀಚ್ ಆಗುತ್ತೆ, ಸರಿನಾ? ದಿಸ್ ಇಸ್ ಅ ಕೈಂಡ್ ಆಫ್ ಟೆಕ್ನಿಕ್. ಇನ್ನೂ ಅರ್ಥ ಆಗತ್ತೆ ಹೇಳಬೇಕು ಅಂದ್ಕೊಳ್ಳಿ. ಯಾರೋ ಒಬ್ಬ ಪೇಷಂಟ್ ತುಂಬ ಸೀರಿಯಸ್ ಆಗಿರ್ತಾನೆ ಅಂದ್ಕೊಳ್ಳಿ, ಅವನ್ನ ಎತ್ತಕ್ಕೂ ಆಗಲ್ಲ. ಏನು ಮಾಡ್ತೀರಾ? ಯು ವಿಲ್ ಕಾಲ್ ಟು ಆಂಬುಲೆನ್ಸ್. ಆಂಬುಲೆನ್ಸ್ ಅವ್ರು ಬರ್ತಾರೆ, ಪೇಷಂಟ್ನ ಎತ್ಕೊಂಡು ಸ್ಟ್ರೆಚರ್ ಮೇಲೆ ಹಾಕ್ತಾರೆ. ನಾವು ಸ್ಟ್ರೆಚರ್ ಇಸ್ ಮೈ ಕ್ಯಾರಿಯರ್, ಪೇಷಂಟ್ ಇಸ್ ಮೈ ಮೆಸೇಜ್ ಸಿಗ್ನಲ್. ಸ್ಟ್ರೆಚರ್ ಮೂವ್ ಆದರೆ ಪೇಷಂಟ್ ಮೂವ್ ಆದಂಗೆ. ಅಕಸ್ಮಾತ್ ಸ್ಟ್ರೆಚರ್ ಇಲ್ಲ ಅಂತಂದರೆ ಪೇಷಂಟ್ನ ಅಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗತ್ತಾ? ಮಧ್ಯದಲ್ಲೇ ಹೋಗಿ ಹಾಕ್ಸ್ಕೊತಾನೆ, ಕರೆಕ್ಟಾ? ನಾಳೆ ಬೆಳಗ್ಗೆ ಇದ್ದರೆ ಮನೆ ಮುಂದೆ ಟೆಂಟು, ರೈಟ್? ಸೊ ಒಬ್ಬ ಪೇಷಂಟ್ನ ನಾವು ಅಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ. ವೈ? ಬಿಕಾಸ್ ಈಸ್ ವೆರಿ ವೀಕ್. ಬೈ ದ ಟೈಮ್ ಯು ರೀಚ್ ಹಾಸ್ಪಿಟಲ್ ಥ್ರೂ ವಾಕಿಂಗ್ ಈಸ್ ಗಾನ್. ಹಂಗೆ ಮಿಡಲಲ್ಲಿ ಏನಾದರೂ ಹರಿಶ್ಚಂದ್ರ ಘಾಟ್ ಹತ್ರ ಇದ್ದರೆ ಹಂಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನ್ ಮಾಡೋದು. ಲಡ್ಡು ಏನಕ್ಕೋ ಕೊಡ್ತಾರಲಿ ಸತ್ತೋದ್ರೆ. ಹಾಂ ನೋಡಿ, ನಾವೇನು ಮಾಡ್ತೀವಿ, ವಿಲ್ ಕಾಲ್ ದಿ ಆಂಬುಲೆನ್ಸ್, ವಿಲ್ ಬ್ರಿಂಗ್ ದಿ ಸ್ಟ್ರೆಚರ್. ನಾವು ಸ್ಟ್ರೆಚರ್ ಇಸ್ ಡೂಯಿಂಗ್ ವಾಟ್? ಇಟ್ ಈಸ್ ಕ್ಯಾರಿಂಗ್ ದ ಪೇಷಂಟ್, ಕರೆಕ್ಟಾ? ಸೊ ಈ ಸ್ಟ್ರೆಚರ್ ಆ್ಯಕ್ಟ್ಸ್ ಲೈಕ್ ಎ ಕ್ಯಾರಿಯರ್ ಸಿಗ್ನಲ್, ದ ಪೇಷಂಟ್ ಆ್ಯಕ್ಟ್ಸ್ ಲೈಕ್ ಎ ಮೆಸೇಜ್ ಸಿಗ್ನಲ್. ಸೊ ಈ ಮೆಸೇಜ್ ಸಿಗ್ನಲ್ನ
ಸ್ಟ್ರೆಚರ್ ಮೇಲೆ ಹಾಕ್ತೀವಿ, ಮೀನ್ಸ್ ಪೇಷಂಟ್ನ ಸ್ಟ್ರೆಚರ್ ಮೇಲೆ ಹಾಕಿದಾಗ ಸ್ಟ್ರೆಚರ್ ಕ್ಯಾನ್ ಮೂವ್, ಇವನ್ ಆಂಬುಲೆನ್ಸ್ ಕ್ಯಾನ್ ಮೂವ್ ಮಚ್ ಫಾಸ್ಟರ್. ದೇರ್ಫೋರ್ even though patient is weak, he can reach to the destination. Yes or no? Who is carrying the patient now? Ambulance ಅನ್ಕೊಳ್ಳಿ ಈಗ for the time being. Ambulance is carrying the patient to where? Hospital. Hospital is our destination. Source is your home. Now similar process happens. We take the message signal, superimpose with carrier signal. The carrier signal will take what? Message signal to the destination. When it reaches the destination, ಆಯ್ತಾ, ಆಂಬುಲೆನ್ಸ್ ಹಾಸ್ಪಿಟಲ್ ಎಂಟ್ರೆನ್ಸ್ವರೆಗೂ ಹೋಗ್ಬೋದು. ಏನು ಆಂಬುಲೆನ್ಸ್ನ ತೊಗೊಂಡು ಹೋಗ್ತಾರಾ? ಇಲ್ಲ. ಏನು ಮಾಡ್ತಾರೆ? ಸಪರೇಟ್ ಮಾಡ್ತಾರೆ. ದ ಪೇಷಂಟ್ ಈಸ್ ಸಪರೇಟೆಡ್ ಫ್ರಮ್ ದಿ ಆಂಬುಲೆನ್ಸ್ ಆ್ಯಂಡ್ ಓನ್ಲಿ ಪೇಷಂಟ್ ಈಸ್ ಟೇಕನ್ ಇನ್ಸೈಡ್ ದಿ ಹಾಸ್ಪಿಟಲ್. ಕರೆಕ್ಟಾ? ಈವನ್ ಸ್ಟ್ರೆಚರಲ್ಲಿ ಮೇ ಬಿ ಬೆಡ್ವರೆಗೂ ತೊಗೊಂಡು ಹೋಗ್ಬೋದು. ಆಮೇಲೆ ಪೇಷಂಟ್ನ ಸಪರೇಟ್ ಮಾಡೇ ಮಾಡ್ತಾರ. ಇನ್ ದ ಸೇಮ್ ಮ್ಯಾನರ್, when you are sending a message that will superimpose with the carrier signal, when it reaches to the destination, ಏನಾಗುತ್ತೆ? ಕ್ಯಾರಿಯರ್ ಸಿಗ್ನಲ್ ಸಪ್ರೇಟ್ ಆಗುತ್ತೆ. ಆದಾಗ ಅದೇ ಸಪ್ರೇಟ್ ಆಗುತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡ್ತೀವಿ? ಡಿಮಾಡ್ಯುಲೇಷನ್ ಮಾಡ್ತೀವಿ. ಸೊ ದಿಸ್ ಇಸ್ ಟರ್ಮ್ ಡಿಮಾಡ್ಯುಲೇಷನ್. ಮಾಡ್ಯುಲೇಷನ್ ಅಲ್ಲಿ ಏನು ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಸೂಪರ್ಪೋಸ್ ಮೆಸೇಜ್ ಸಿಗ್ನಲ್ ವಿತ್ ಕ್ಯಾರಿಯರ್ ಸಿಗ್ನಲ್. ಡಿಮಾಡ್ಯುಲೇಷನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸಪರೇಟ್ ವಾಟ್? ವಿತ್ ಮೆಸೇಜ್ ಸಿಗ್ನಲ್. ಅಥವಾ ಇನ್ನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದರೆ, ಡಿಮಾಡ್ಯುಲೇಷನ್ ಇಸ್ ದಿ ರಿವರ್ಸ್ ಪ್ರಾಸೆಸ್ ಆಫ್ ಮಾಡ್ಯುಲೇಷನ್. ಎರಡು ಒಂದೇ ತಾನೆ. ರಿವರ್ಸ್ ಅಂತ ಇಲ್ಲಿ ಏನು ಮಾಡ್ತೀರಾ? ಒಂದ್ರ ಮೇಲೆ ಒಂದು ಕೂರಿಸ್ತೀರಾ. ಇಲ್ಲಿ ಏನು ಮಾಡ್ತೀರಾ? ತೆಗಿತೀರಾ. ಒಂದ್ರ ಮೇಲೆ ಒಂದಲ್ಲ, ಸಪ್ರೇಟ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಸೊ ಮಾಡ್ಯುಲೇಷನ್ ಈಸ್ ರಿವರ್ಸ್ ಆಫ್ ಡಿಮಾಡ್ಯುಲೇಷನ್. ಸ್ಮಾರ್ಟ್ ಪೀಪಲ್ ವಿಲ್ ರೈಟ್ ದಿ ಆನ್ಸರ್ಸ್ ಲೈಕ್ ದಿಸ್. ನಂಗೆ ಗೊತ್ತಿಲ್ಲ ವಾಟ್ ಈಸ್ ಮಾಡ್ಯುಲೇಷನ್ ಅಂದರೆ, ಐ ಜಸ್ಟ್ ರೈಟ್ ಇಟ್ ಆಸ್ ವಾಟ್? ರಿವರ್ಸ್ ಆಫ್ ಡಿಮಾಡ್ಯುಲೇಷನ್. ವಾಟ್ ಈಸ್ ಡಿಮಾಡ್ಯುಲೇಷನ್ ಅಂದರೆ ವರ್ಕ್. ಅವನಿಗೆ ಗೊತ್ತು ತಾನೆ, ಪೇಪರ್ ಕರೆಕ್ಷನ್ ಮಾಡೋರಿಗೆ ಗೊತ್ತಿರುತ್ತಲ್ಲ. ಸೊ ದ ಸ್ಮಾರ್ಟ್ ವೇ ಆಫ್ ರೈಟಿಂಗ್ ದಿ ಯಾಕೋ ಕೊಡಲ್ಲ. ಓಕೆ ಫೈನ್, ವಾಟ್ ಈಸ್ ಯುವರ್ ಆನ್ಸರ್? ವಾಟ್ ಈಸ್ ಮಾಡ್ಯುಲೇಷನ್? ಏನು ಹೇಳಿದೆ ನಾನು? ಸ್ಮಾರ್ಟ್ ಆನ್ಸರ್ ಏನು ಹೇಳಿದೆ? ರಿವರ್ಸ್ ಆಫ್ ಡಿಮಾಡ್ಯುಲೇಷನ್. ಟಿಕ್ ಹಾಕ್ತೀನಿ, ಬಿಕಾಸ್ ಐ ನೋ ವಾಟ್ ಈಸ್ ಡಿಮಾಡ್ಯುಲೇಷನ್. ಏನು ಗೊತ್ತಿರಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ರು ಕರೆಕ್ಷನ್ ಮಾಡ್ತಾರಲ್ಲ ಪೇಪರ್ಸ್ನ. ನಿಮ್ಮ ಪೇಪರ್ 3ರಿಂದ 4 ಜನ ಕರೆಕ್ಷನ್ ಮಾಡ್ತಾರಪ್ಪ, 4 ಜನ ದಡ್ರಾಗಲ್ಲ. ಆಯ್ತಾ? ಅಂದಿದ್ರೆ ನಾವು ಸಿ 3 ಟರ್ಮ್ಸು: ಅಟೆನ್ಯೂಷನ್, ಲಾಸ್ ಆಫ್ ಇನ್ಫಾರ್ಮೇಷನ್, ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಇಲ್ಲಪ್ಪ ಇನ್ನೊಂದು. ನೆಕ್ಸ್ಟ್ ನಾಯ್ಸು. ಇದು ಹೇಳ್ಕೊಟ್ನಲ್ಲ, ನಾಯ್ಸ್ ಏನು? Unwanted electrical signal. Noise can be eliminated. True or false? False. Noise cannot be eliminated, but noise can be minimized. The last term of the day is range. ರೇಂಜ್ ಅಂತಂದರೆ ನಿಮಗೆ ಇಲ್ಲೊಂದು ಆ್ಯಂಟಿನಾ ಇರುತ್ತೆ ಅನ್ಕೊಳ್ಳಿ, ಸರಿನಾ? ಇಲ್ಲೊಂದು ಆ್ಯಂಟಿನಾ ಇರುತ್ತೆ. ಲೆಟ್ಸ್ ಸೇ nowadays, okay fine, I'll say this is ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾ. ದೆನ್ ಇನ್ನೊಂದು ಆ್ಯಂಟಿನಾ ಇರುತ್ತೆ. ಟ್ರಾನ್ಸ್ಮಿಟರ್ ಇದ್ದರೆ ಸಾಕ, ರಿಸೀವರು ಬೇಕು ತಾನೆ. ಕರೆಕ್ಟ್ ಅಲ್ವಾ? ಸೊ ಈಗ ಇದು ರಿಸೀವಿಂಗ್ ಆ್ಯಂಟಿನಾ. ಇವೆರಡರ ಮಧ್ಯೆ ಇರೋ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ನೇ ಏನಂತ ಕರಿತೀವಿ? ರೇಂಜ್. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಯಾವುದು? ರಿಸೀವಿಂಗ್ ಆ್ಯಂಟಿನಾ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಆ್ಯಂಟಿನಾ ಇಸ್ ಕಾಲ್ಡ್ ಅಸ್ ವಾಟ್? ರೇಂಜ್. ಬಟ್ ಇವತ್ತು ಇಷ್ಟು ಡೆಫಿನೇಷನ್ಸಲ್ಲಿ ಯಾವುದನ್ನು ನೆನ್ಪಿಟ್ಕೋಬೇಡಿ ಎಕ್ಸೆಪ್ಟ್ ನಾಯ್ಸ್. ಬಿಕಾಸ್ ಈ ಅಟೆನ್ಯೂಷನು, ಮಾಡ್ಯುಲೇಷನು, ಡಿಮಾಡ್ಯುಲೇಷನು, ರೇಂಜು ಇವೆಲ್ಲ ಕೂಡ ದೆ ಬಿಲಾಂಗ್ಸ್ ಟು ಸಮ್ ಅದರ್ ಚಾಪ್ಟರ್ ಕಾಲ್ಡ್ ಮಾಡರ್ನ್ ಕಮ್ಯುನಿಕೇಷನ್. ಬಟ್ ಮಾಡರ್ನ್ ಕಮ್ಯುನಿಕೇಷನ್ ನಮ್ಮ ಸಿಲೆಬಸಲ್ಲಿ ಈಗ ಸದ್ಯಕ್ಕೆ ಡಿಲೀಟ್ ಮಾಡಿದ್ದಾರೆ. ನಾನು ಅವಾಗ ಲಾಸ್ಟ್ ಇಯರ್ ಮಾಡಬೇಕಾದ್ರೆ 2 ಒಟ್ಟಿಗೆ, ಬಿಕಾಸ್ ಯು ನೀಡ್ ದಿಸ್ ಬೇಸಿಕ್ ಐಡಿಯಾ. ಆಯಿತಾ? ಇಷ್ಟು ನೋಡ್ಕೊಂಡಿರಿ. ಬಟ್ ಇವತ್ತಿನ ಕ್ಲಾಸಲ್ಲಿ ವಾಟ್ ಈಸ್ ಕಮ್ಯುನಿಕೇಷನ್ ನೋಡಿದ್ವಿ, ವಾಟ್ ಈಸ್ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್, ಬ್ರಾಡ್ಕಾಸ್ಟ್ ಕಮ್ಯುನಿಕೇಷನ್, ಬ್ಲಾಕ್ ಡಯಾಗ್ರಾಮ್. ವಿ ಅಂಡರ್ಸ್ಟುಡ್ ದ ಫಂಕ್ಷನ್ಸ್ ಆಫ್ each block and also noise. We'll meet tomorrow and we'll discuss about some other things.